ಟಾಲಿವುಡ್ನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ಮತ್ತೆ ಕನ್ನಡದ ಬೆಳಗ್ಗೆ ಶ್ರೀಲೀಲಾ ಇಬ್ಬರು ನಟಿಸಿರುವಂತಹ ಚಿತ್ರ ಗುಂಟೂರು ಕಾರಂ. ಈ ಒಂದು ಚಿತ್ರ ಟ್ರೇಲರ್ ಕೂಡ ಮತ್ತೆ ಸಾಂಗ್ಸ್ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಅಲ್ಲ. ರೆಸ್ಪಾನ್ಸ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ದಲ್ಲಿ ಓಪನ್ ಮಾಡಿದ್ರೆ ಸಾಕು ಗುಂಟೂರು ಕಾರಂ ಅನ್ನೋ ಮೂವಿಯ ಒಂದು ಸಾಂಗ್ ಇದೆ ಅಲ್ವಾ, ಅದೇ ತುಂಬಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಆ ಒಂದು ಸಾಂಗಿಗೆ ರೀಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಸಿನಿಮಾ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಿನಿಮಾ ಮತ್ತೆ ಮಲಯಾಳಂ ಸಿನಿಮಾ ಎರಡು ಕೂಡ ಒಂದೇ ರೀತಿಯಾಗಿವೆ, ಕತೆ ಸೇಮ್ ಆಗಿವೆ, ಇದು ಕಾಪಿ ಆಗಿದೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ಯಾವ್ದಪ್ಪ ಅಂತಂದ್ರೆ ಮಲಯಾಳಂನ ಮಮ್ಮಟಿ ಅವರು ಅಭಿನಯಿಸಿರುವಂತಹ ರಾಜಮಾಣಿಕ್ಯಂ ಅನ್ನೋ ಚಿತ್ರ, ಅದು ತಮಿಳಿನಲ್ಲಿ ತುಂಬಾ ಸೂಪರ್ ಹಿಟ್ ಮೂವಿ. ಅದು ಆ ಮೂವಿ ಆಮೇಲೆ 5 ವರ್ಷ ಆದ್ಮೇಲೆ ಅಂದ್ರೆ 2005ರಲ್ಲಿ ಈ ಒಂದು ಸೂಪರ್ ಹಿಟ್ ಆಗಿರುವಂತಹ ಈ ಮೂವಿ ಆಮೇಲೆ ಒಂದು 5 ವರ್ಷ ಆದ್ಮೇಲೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಬಳ್ಳಾರಿ ನಾಗ ಆಗಿ ರಿಮೇಕ್ ಆಗಿ ಮಾಡಿದ್ರು ಈ ಒಂದು ಮೂವಿಯನ್ನ. ಈಗ ಇದೇ ಮೂವಿಯನ್ನ ಸೇಮ್ ಕತೆ ಇದೆ, ಇದೇ ಕಥೆಯನ್ನ ತಗೊಂಡು ಗುಂಟೂರು ಕಾರಂ ಅವರು ಅದೇ ಕತೆಗೆ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.